ಗೌರವಾನ್ವಿತ ಕಾರ್ಯಕ್ರಮದ ಪ್ರತಿ ನಾಡು ಹಬ್ಬಗಳಿಗೆ ಬರೆದಿದ್ರು ಕೂಡ ಇದು ನಾಡು ಹಬ್ಬ ಅಂತಾನೆ ನಾವು ಪರಿಣಾಮ ಇಟ್ಕೊಂಡು ನಾನು ಬಂದಾಗಿಂದನೂ ಪ್ರತಿ 3 ವರ್ಷಗಳಿಂದ ಈ ವರ್ಷ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದಿಂದ, ನಮ್ಮ ಸುಬ್ರಹ್ಮಣ್ಯವರ ನಿರ್ಲಕ್ಷ್ಯದಿಂದ, ಹೌದು ಆತ್ಮ ನಿರ್ಲಕ್ಷ್ಯ, ನನ್ನ ಬೆಳಗ್ಗೆ ನಾನು ಫೋನ್ ಮಾಡಿ ಜ್ಞಾಪಕ ಮಾಡೋ ತನಕ ಇವತ್ತು ಮೀಟಿಂಗ್ ಆಗ್ತಾ ಇರಲಿಲ್ಲ. ನಾನು ಸಂಕ್ರಾಂತಿ ಮೀಟಿಂಗ್ ಯಾಕೆ ಇನ್ನೂ ಕರೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದು ಮತ್ತೆ ರೆಡಿ ಮಾಡಿ ಕರೆದಿದ್ದಾಯ್ತು. ಇಲ್ಲಾಂದ್ರೆ ಪಿಕ್ಚರ್ ಬಹುತ್ ಬಾಕಿ ತುಂಬ ಅರ್ಥ ಆಯ್ತು ನಿನಗೆ. ನನಗೆ ಯಾವಾಗ ಗೊತ್ತಾಯ್ತು, ನಾನು ಬರ್ಬೇಕಾದ ಕಾರಣ ಫೇಸ್ಬುಕ್ ನೋಡಿದೆ, ಆ ಫೇಸ್ಬುಕ್ಕಲ್ಲಿ ಗೊತ್ತಾಯ್ತು ನನಗೆ. ಸೊ ಅಲ್ಲಿ ತನಕ ನನಗೂ ಗೊತ್ತಿರಲಿಲ್ಲ, ನಾನು ಮೈ ಬರ್ತಿದ್ದೆ. ಸೊ ದಯವಿಟ್ಟು ಯಥಾ ಪ್ರಕಾರವಾಗಿ ಇಲ್ಲೊಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಅಲ್ಲ, ನಮ್ಮ ಗುಡ್ಲಕ್ ಅಂತ ಹೇಳ್ಬೋದು. 1 ದಿವಸ 2 ದಿವಸ ಮುಂಚೆ ಉರ್ಸ್ ಬರ್ತದೆ, ಉರ್ಸಾದ್ಮೇಲೆ ಸಂಕ್ರಾಂತಿ ಬರ್ತದೆ. ನಾವು 2 ಜಾತಿಗಳನ್ನ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಪೊಲೀಸ್ ಇಲಾಖೆ ಉರ್ಸಿಗೆ ಎಷ್ಟಿಗೆ ಪ್ರಾಮುಖ್ಯತೆ ಕೊಡ್ತಿರೋ, ನಮ್ಮ ಹಿಂದೂಗಳ ಹಬ್ಬ ಸಂಕ್ರಮಣ ಹಬ್ಬ, ಫಸ್ಟ್ ಹಬ್ಬ, ವರ್ಷದ ಫಸ್ಟ್ ಹಬ್ಬ ಸ್ಟಾರ್ಟ್ ಆಗ್ತದೆ, ಅದಕ್ಕೂ ನಾವು ಅಷ್ಟು ಪ್ರಾಮುಖ್ಯತೆ ಕೊಡಬೇಕು. ಸೊ ಅದರಿಂದ ಪೊಲೀಸ್ ಇಲಾಖೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದು ನೇರವಾಗಿ ಆಪಾದನೆ ಮಾಡ್ತೀನಿ. ಅದೆಲ್ಲ ಬಿಟ್ಟು ತಾವೆಲ್ಲ ಸಹಭೂತಿಗಳಾಗಿ ಸಮಾಧಾನವಾಗಿ ಈ ಹಬ್ಬವನ್ನು 1 ದಿವಸ ಮುಂಚಿರೋದ್ರಿಂದ ದಯವಿಟ್ಟು ವಿಜೃಂಭಣೆಯಿಂದ ಮಾಡೋಣ, ನಮ್ಮ ಕೈಲಿ ಆಗುತ್ತೆ ಮಾಡೋಣ. ಸೊ ಅದರಿಂದ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಯಥಾ ಪ್ರಕಾರವಾಗಿ ತಾವೇನು ಸಹಕಾರವನ್ನ ಕೊಡ್ತಿದ್ರೆ, ನಾಳಿದ್ದು ಅಂದ್ರೆ ನಾಳೆನೇ ಎಲ್ಲ ಬರ್ತಾರೆ. ಕೇಸರಿ ಮತ್ತು ನಮ್ಮ ಯಾರು ಸುರೇಶ್ ಅವ್ರು ಬರ್ತಾರೆ. ಯಾಕಂದ್ರೆ ಕೇಸರಿ ಬಿಟ್ಟು ಈ ಹಬ್ಬವನ್ನು ಮಾಡಂಗಿಲ್ಲ. ಯಾಕೆ ಹೇಳಿ, ನಾವು ಅವತ್ತು ಕಾಲದಿಂದನೂ ಕೇಸರಿ ಕೈಯಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ವಿ. ಅದರಿಂದ ಇವತ್ತು ಇವ್ರ ಜೊತೆಗೆ ನಮ್ಮ ಸುರೇಶ್ ಅವರು, ಯಂಗ್ಸ್ಟರ್ ಸುರೇಶ್ ಅವರು ಅರ್ಥ ಆಯ್ತಲ್ಲ, ಅವರು ಕೂಡ ಸೇರಿಕೊಂಡು ನಾಳಿದ್ದ ಈ ಕಾರ್ಯಕ್ರಮನ ಮುಗಿಸ್ಬೇಕಾಗುತ್ತೆ. ಸೊ ಅದರಿಂದ ಇದಕ್ಕೆ ನನ್ನ ಕಡೆಯಿಂದ ಏನು ಸಹಭೂತಿ ಬೇಕೋ, ಸಮ್ಮತ ಬೇಕೋ, ಖಂಡಿತವಾಗ್ಲೂ ನಾನು ಕೂಡ ಸಿದ್ಧವಾಗಿದ್ದೀನಿ. ಇಲ್ಲಿ ಒಂದು CMC ನಮ್ಮ ಆಯುಕ್ತರು ಕೂತವ್ರೆ, ತಹಸೀಲ್ದಾರ್ ಕೂತವ್ರೆ, CEO ಕೂತವ್ರೆ. ನಮ್ದು ಖಂಡಿತವಾಗ್ಲೂ ಇನ್ಕ್ಲೂಡಿಂಗ್ ನಾನು ಸೇರ್ಕೊಂಡು ಖಂಡಿತವಾಗ್ಲೂ ಇದಕ್ಕೆ ಅವಕಾಶವನ್ನು ಮಾಡ್ಕೊಡ್ತೇನೆ. ನಮ್ಮ ರಮೇಶ್ ಕೂತವ್ರು ಇಲ್ಲೇ, ಯಾರು KB ಅವರು ಇದಾರೆ. ರಮೇಶ್ ಕೇತ ಎಲ್ಲ ಅಧಿಕಾರಿಗಳು ಇದಾರೆ, 13 ಇಲ್ಲ. ಈ BO ಲೇಟ್ ಆಗಿ ಬಂದ್ರು. ಅಲ್ಲ, ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ನನಗಿದು ಆಗಲ್ಲ. ಇದು 1 ನಿಮಿಷ ಗಂಟೆ ಕೇಳಿ. ತಾಲೂಕು ಅಧಿಕಾರಿಗಳು ನಾನು MLA ಜೊತೆಗಿದ್ದಾಗ ಇದು 3ನೇ ಮೀಟಿಂಗ್ ಲೇಟ್ ಆಗಿ ಬರ್ತಾರ. ನನಗೆ ಇಷ್ಟ ಆಗಲ್ಲ, ನನಗೆ ಸೀರಿಯಸ್ ಇಷ್ಟ ಆಗಲ್ಲ. ಯಾಕಂದ್ರೆ ನಾನು ನೇರ ಆಪಾದನೆ ಮಾಡ್ತಾ ಇದ್ದೀನಿ. ನೀವು ಯಾವ DDP ಬಂದು DDPಗೆ ಅಂತ ಖಂಡನ ನಾವು ಹಂಗಾರೆ ನಮ್ಗೆ ಅದು ಇಷ್ಟ ಆಗಲ್ಲ. ಅಧಿಕಾರಿಗಳು ಇಷ್ಟ ಆದ್ರೆ ಮೀಟಿಂಗ್ ಬಂದ್ಲಿ ಬರಬೇಡಿ, ನನಗೆ ಗೊತ್ತೇನ್ ಮಾಡ್ಬೇಕಂತ. ಸರ್, ನಾವು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ನಂದೊಂದು ಪಾಯಿಂಟ್ ಇದೆ ಸರ್ ಇಲ್ಲಿ. ಸರ್, ಈಗ ನಾನು ನೇರವಾಗಿ BO ಅವ್ರ ಮೇಲೆ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ಇತ್ತೀಚೆಗೆ ಒಂದು ಘಟನೆ ನಡೆಯುತ್ತೆ ಮುಳಬಾಲ್ ತಾಲೂಕಲ್ಲಿ. ಅಲ್ಲಿ ಯಾವುದೋ ಒಂದು ಗುಂಡಕಲ್ಲಲ್ಲಿ ಒಂದು ಅನಧಿಕೃತ ಕಟ್ಟಡ ಕಟ್ಟುವಾಗ BO ಅದವರು ಶಾಲಾವನ್ನ ಕಾಪಾಡಬೇಕು. ಅವ್ರ ನಿರ್ಲಕ್ಷ್ಯಕ್ಕೆ ಇವತ್ತು ಕಾನೂನು ಭಂಗ ಆಗ್ತಾ ಇದೆ ಸರ್. ಅದು ಮೊನ್ನೆ ಮತ್ತೆ ರಾಮಚಂದ್ರ ಅವರು ಫೋನ್ಗಳು ತೆಗಿಯಲ್ಲ. ನಾನು ಸುಮಾರು ಸಲ ಮಾಡಿದ್ದೇನೆ, ಅದೇನೋ ಇದೆ ಗುಪ್ತಾಗಿ ಮಾಡ್ರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ ಅಂತ 4 ಸಲ ಫೋನ್ ಮಾಡಿದ್ದೀನಿ ಇಲಾಖೆ ನಂಬರ್ಗೆ. ಅವ್ರಿಗೇನ್ ಸರ್ ಅಷ್ಟು ತಾಸ್ತಾರ? ಏನ್ ನಮ್ಮ ತಾಲೂಕು ಅದಿದ್ದು ಅನ್ಕೊಂಡು ಅವ್ರು ಅನ್ಕೊಂಡಿದ್ದಾರೆ ಸರ್. ಸರ್ಕಾರಿ ಫೋನ್ ಇರೋದೇನಕ್ಕೆ? ಜನರ ಅಹವಾಲ್ ಕೇಳಕ್ಕೆ ಮಾತಾಡ್ತಾ ಇಲ್ಲ ಅಂದ್ರೆ ನೀವೇನು ವೈಯಕ್ತಿಕ ವ್ಯವಹಾರ ಮಾಡಕ್ ಬರ್ತೀರಿ ನೀವು? ಎಷ್ಟು ಸಲ ಫೋನ್ ಮಾಡಿರೋದು? ಮನೆ ಏನಾದ್ರು ಸಮಸ್ಯೆ ಆಗ್ತಾ ಇದ್ರೆ ನಾವ್ ತಾಲೂಕು ಜನ ಅನುಭವಿಸ್ಬೇಕಾಗಿತ್ತು. ನೀವು ಅದ್ರ ಬಗ್ಗೆ ನೀವೇನಾದ್ರು ಮೊದಲೇ ತೀಕ್ಷ್ಣವಾಗಿ ತಿಳ್ಕೊಂಡಿದ್ರ ಆ ಸಮಸ್ಯೆ ಬರ್ತಾ ಇತ್ತು. ಅದ್ರ ಬಗ್ಗೆ ಮೊದಲ ಗಮನಕ್ಕೆ ತರಕ್ಕೆ ನಾನು 10 ಸಲ ಫೋನ್ ಮಾಡಿದ್ದೀನಿ. ಇಲಾಖೆ ನಂಬರ್ ಏನು ಕೊಟ್ಟಿದ್ದೆ ನಿಮ್ಗೆ. ಮೊದಲು ಜನರ ನಾಡು ಹಬ್ಬಗಳಿದ್ದಾಗ, ಹಿಂದೂ ಹಬ್ಬಗಳಿದ್ದಾಗ ಖಂಡಿತ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ, ಹೆಚ್ಚಿಗೆ ಕೊಡ್ತೀನಿ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಬೈ ಚಾನ್ಸು ಅಧಿಕಾರದ ಒತ್ತಡ ನಿಮ್ಗೆ ಜಾಸ್ತಿ ಇದ್ದಾಗ, ಕೆಲಸ ಒತ್ತಡ ಜಾಸ್ತಿ ಇದ್ದಾಗ ನಿಮಗೆ ಆಗಿರ್ತಕ್ಕಂಥ ಒಂದು ಸಬಾರ್ಡಿನೇಟ್ ಇರ್ತಾರೆ. ನಿಮ್ ಕೆಳಗಡೆ ಆಫೀಸಲ್ಲಿ ಸಬಾರ್ಡಿನೇಟ್ ಇರ್ತಾರೆ. ನಮ್ಮ ಫೋನ್ ಮೂಲಕ, ನನಗೋ ಇಲ್ದೋದ್ರೆ ತಹಸೀಲ್ದಾರ್ಗೆ ಫೋನ್ ಮೂಲಕ ಹೇಳಿ, ನಮಗೆ DDPಯಲ್ಲಿ ಇಲ್ಲ ಹೈಯರ್ ಅಥಾರಿಟಿಯಲ್ಲಿ ಕೆಲಸ ಜಾಸ್ತಿ, ನಮ್ಮ ಪರವಾಗಿ ಇಲಾಖೆ ಕಳಿಸ್ಕೊಡ್ತೀನಿ ಅಂದಾಗ ಬೆಲ್ಲಂಗ್ ಗುಡ್ ಅಂತ ಹೇಳ್ಬೋದು. ನೀವು ಏನು ಇಲ್ದಾಗ ಬೆಳಗ್ಗೆ 9 ಗಂಟೆಯಿಂದ ಬಂದು ಮಧ್ಯಾಹ್ನ ಊಟ ಇಲ್ಲದೆ, ನಮ್ಮಿಬ್ರು ಊಟ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀವಿ.
ಈ ಸಮಯದಲ್ಲಿ ಸಂಕ್ರಾಂತಿ ಹಬ್ಬ ಇಲ್ಲಿ ನಾವು ಕೂತಿದೀವಿ, ನೀವು ಅಲ್ಲಾಡ್ಸ್ಕೊಂಡು ನೀವು ಇಷ್ಟೊತ್ತಿಗೆ ಬಂದ್ರೆ ನಾವು ನಿಮ್ ಬಗ್ಗೆ ಏನ್ ಹೇಳ್ಬೇಕು ಹೇಳಿ? ಒಂದು ಕರೆ ಇಲ್ಲ, ಒಂದು ಫೋನ್ ಇಲ್ಲ, ಒಂದು ಇಂಟಿಮೇಟ್ ಇಲ್ಲ. ನಾವು ಪ್ರತಿ ಸಾರಿ ಕೂಡ ನನ್ನ ಅಧಿಕಾರಿಗಳು ಅಂತ ಎಲ್ರ ಮುಂದೆ ಕೊಚ್ಕೊಳ್ಳೋದು, ಇವನ್ ನೋಡ್ರೆ ಈ ಆಟ ಆಡೋದು. ನಾನು ಒಂದೇ ನಿಮ್ಗೆ ನೇರವಾಗಿ ಹೇಳ್ತೀನಿ, ಎಲ್ರಿಗೂ ಇನ್ಕ್ಲೂಡಿಂಗ್ ಮೀ ಸೇರ್ಕೊಂಡು ಇಷ್ಟ ಇದ್ರೆ ಕೆಲಸ ಮಾಡೋಣ, ಕಷ್ಟ ಆದ್ರೆ ಬಿಟ್ಟು ಹೋಗ್ತಾರೆ. ನಮ್ಗೆ ಎರಡೇ ಪಾಯಿಂಟ್ ಇರೋದು, ಅದಲ್ವಾ? ಇದು ಸೆನ್ಸಿಟಿವ್ ವಿಚಾರಕ್ಕೆ ಬಂದಾಗ ನಾವು ಹಂಗೆಲ್ಲ ಮಾಡಬಾರ್ದು. ನಾವು ದಿಸ್ ಇಸ್ ರಾಂಗ್. ನಾವು ಪ್ರತಿಯೊಬ್ಬರ ಕೈಯಲ್ಲಿ ನಾವು ಬಯಸ್ಕೊಳಕ್ಕಾಗಲ್ಲ. ನೀವು 5:30 ಆದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡು ನಾನು ಡ್ಯೂಟಿ ಇಲ್ಲ ಅಂತ ಹೇಳಿದ್ರೆ 24 ಗಂಟೆ ಫೋನ್ ಬರುತ್ತೆ ನನಗೆ, 24 hours ಫೋನ್ ಬರುತ್ತೆ ನನಗೆ. ನಾನು ಯಾರಿಗೆ ಹೇಳ್ಬೇಕಾಗ? ಡ್ಯೂಟಿ ಖಾದರ್ಗೆ ಹೇಳ್ಬೇಕಾ? ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ಬೇಕಾ? ನನಗೆ ಆಗೋಗಿದೆ. ದಯವಿಟ್ಟು ಅದನ್ನ ತುಂಬಾ ಬೆಳೆಸ್ಕೊಂಡು ಹೋಗೋದು ಬೇಡ, ಹಬ್ಬವನ್ನ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಸೊ ಬೆಳಗ್ಗೆಯಿಂದನೇ ಈಗ್ಲಿಂದನೇ ನೀವು ಚುರುಕುಗೊಳಿಸ್ಕೊಳ್ಳಿ. ಅದಕ್ಕೆ ಖಂಡಿತವಾಗ್ಲೂ ಇಡೀ ನಮ್ಮ ತಾಲೂಕು ಆಡಳಿತ ನಿಮ್ ಹಿಂದೆ ಇರ್ತೀವಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಇನ್ನು ಮುಂದೆ ಆಗ್ದಂಗೆ ಎಚ್ಚರಿಕೆಯನ್ನ ತಹಸೀಲ್ದಾರರು ಹಾಗೂ ನಾನು ಖಂಡಿತವಾಗ್ಲೂ ಇದನ್ನ ವಹಿಸಿ 10 ದಿವಸಗಳ ಮುಂಚೆನೆ ಮೀಟಿಂಗ್ ಮಾಡಿದ್ರೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಈ ಒಂದು ಸಾರಿ ದಯವಿಟ್ಟು ತಮ್ಮ ಹತ್ರ ಮನವಿ ಮಾಡಿ ಯಥಾ ಪ್ರಕಾರವಾಗಿ ಹಬ್ಬವನ್ನು ಮುಂದುವರಿಸಿ ಅದಕ್ಕೆ ಏನ್ ಬೇಕೋ ಖಂಡಿತವಾಗ್ಲೂ ನಾವು ಎಷ್ಟೊತ್ತಿಗಾದ್ರೂ ಟೈಮಿಂಗ್ ಹೇಳಿ ಆ ಟೈಮಿಂಗ್ ಬಂದು ಉದ್ಘಾಟನೆ ಮಾಡಿಕೊಟ್ಟು ಸಂತೋಷವಾಗಿ ಅದನ್ನ ನಾವು ಬೀಳ್ಕೊಡುಗೆ ಮಾಡ್ಕೊಡ್ತೀವಿ. ಆಗ್ಬೋದಾ? ಟೈಮ್ ಕೊಡ್ತೀವಿ ಸರ್. ಅರ್ಚಕರನ್ನ ಕೇಳ್ತೀವಿ, ಶುಭಗಳಿಗೆ ನೋಡಿ